ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರ ವಿರುದ್ಧ ಮಾಜಿ ಸಂಸದ ಡಾಕ್ಟರ್ ಎಲ್.ಆರ್. ಶಿವರಾಮೇಗೌಡರವರು ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದರು. ಒಕ್ಕಲಿಗ ಜನಾಂಗದ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದಿನಕ್ಕೊಂದು ಹೇಳಿಕೆ ಕೊಡುತ್ತಾ ಕಾಟಾಚಾರಕ್ಕೆ ಮಾತನಾಡುತ್ತಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀರಿ, ಜನಪರವಾದ ಕೆಲಸಗಳನ್ನು ಮಾಡಿ, ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡುತ್ತಾ ನಿಮ್ಮ ಪಕ್ಷದ ಗೌರವವನ್ನು ಕಳೆದುಕೊಳ್ಳಬೇಡಿ. ಕುಮಾರಸ್ವಾಮಿ ಅವರು ಏನು ತೀರ್ಮಾನ ಮಾಡಬೇಕಾದ ಅಗತ್ಯ ಇಲ್ಲ. ಈ ರಾಜ್ಯದ ಜನ 138 ಸೀಟ್ಗಳನ್ನು ಗೆಲ್ಲಿಸಿರ್ತಕ್ಕಂಥ ಜನ, ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ 2 ವರ್ಷದ ಮುಖ್ಯಮಂತ್ರಿ ಅಲ್ಲ, ಮುಂದಿನ ಸರ್ಕಾರವನ್ನು ಅಧಿಕಾರಕ್ಕೆ ತಂದು 7 ವರ್ಷದ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ ಇರ್ತಕ್ಕಂಥದ್ದು. ಅದಕ್ಕೆಲ್ಲ ನಾವು ಸಹಿತ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಒಕ್ಕಲಿಗ ಜನಾಂಗದವರು ಸಹಿತ ಇವತ್ತು ಒಂದು ಒಳ್ಳೆ ಆಶಾಕಿರಣ ಸಿಕ್ಕಿದೆ. ನಮಗೆ ಹಿಂದೆ ದೇವೇಗೌಡರು ಹೆಂಗೆ ಸಿಕ್ಕಿದ್ರು ಹಂಗೆ, ಕುಮಾರಣ್ಣ ಹೆಂಗೆ ಸಿಕ್ಕಿದ್ರು ಹಂಗೆ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಿಯವ್ರೆ. ಈಗ ಒಬ್ರು ಕಡಿಮೆ ಒಬ್ರು ಜಾಸ್ತಿ ಆಗಲೇಬೇಕಾದ್ರೆ ಪರ್ಮನೆಂಟ್ ಆಗಿರೋಕ್ಕಾಗಲ್ಲ. ಆದ್ರಿಂದ ಜನ ಇಚ್ಛೆ ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೋಗಿ ಬೀದಿಗೆಲ್ಲ ಬಂದು ಮುಖ್ಯಮಂತ್ರಿ ಆಗಿಲ್ಲ. 140 ಜನ 138 ಜನ ಎಂಎಲ್ಎಗಳು ಒಟ್ಟಾರೆ ಸಪೋರ್ಟ್ ಕೊಟ್ಟು ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು 7 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಿರುತ್ತಾರೆ. ನಿಮ್ಮ ಪಕ್ಷದ ಭವಿಷ್ಯ ತೂಗುಕತ್ತಿಯಲ್ಲಿದೆ, ಮೊದಲು ಅದನ್ನು ಸರಿಪಡಿಸಿಕೊಳ್ಳಿ. ಜನಾಂಗದ ಮತ್ತೋರ್ವ ವ್ಯಕ್ತಿಯ ವಿರುದ್ಧ ಹೇಳಿಕೆಗಳನ್ನು ನೀಡುವುದನ್ನು ಮೊದಲು ನಿಲ್ಲಿಸಬೇಕೆಂದು ತಾಕೀತು ಮಾಡಿದರು. ಕುಮಾರಸ್ವಾಮಿ ಅವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು, ನಮಗೂ ಆಗಲ್ಲ, ನಮ್ದು ಎಲ್ಲ ಸಪೋರ್ಟ್ ಇದೆ ಇದ್ದವರು ಮಾತಾಡುವಾಗ ಬೇರೆಯವರು ಈ ಜನಾಂಗದ ಮುಖ್ಯಮಂತ್ರಿ ಆಗಿರುವಾಗ ಸಹಿಸ್ಕೊಳ್ಬೇಕು. ಸಹಿಸ್ಕೊಂಡ್ರೆ ಅವ್ರ ಭಾಷೆಗಳೆಲ್ಲ ಒಕ್ಕಲಿಗರಿಗೆ ಅರ್ಥ ಆಗ್ತಾ ಇಲ್ವಾ, ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇಡೀ ಅವ್ರ ಕುಟುಂಬದ ಅಧಿಕಾರದಲ್ಲಿ ಇರಬೇಕು, ಅವ್ರ ಕುಟುಂಬ ಬಿಟ್ಟು ಬೇರೆ ಅಧಿಕಾರಕ್ಕೆ ಬರಬಾರ್ದು ಅನ್ನೋದೇ ಅವ್ರ ಲೆಕ್ಕ. ಇದನ್ನ ಯಾವ ಒಕ್ಕಲಿಗರು ಸೆಕ್ಟರ್ ಸಹಿಸಿಕೊಳ್ಳೋದಿಲ್ಲ. ಇದು ಗಮನದಲ್ಲಿ ಇವತ್ತು ಕರ್ನಾಟಕದಲ್ಲಿ ತಲೆ ಎತ್ತಕ್ಕಾಗ್ತದೆ. ಒಂದ್ಸರಿ 40, ಒಂದ್ಸರಿ 30, ಒಂದ್ಸರಿ 18, ಮುಂದೆ ಸರಿ 20 ಅಂತ ಕುಮಾರಸ್ವಾಮಿ ಒಂದ್ಸರಿ ಎತ್ತು ಹೇಳಿದ್ರು. 1, 2, 3 123, 153 ಹೇಳಿದ್ರು. ಒಂದ್ಸರಿ ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಿದ್ರು 1, 2, 3 ಎಲ್ಲೋ 1, 2, 3 1, 2, 3 ನಲ್ಲಿ 104 ತೆಗಿಬೇಕೇನೋ, 5, 6 106 ತೆಗೆದ್ರೆ 18. ನೆಕ್ಸ್ಟ್ ಇವ್ರ ಹಣೆ ಬರ 10 ಒಳಗೇನೆ. ಇದರಲ್ಲಿ ಏನು ಅನುಮಾನ ಇಟ್ಕೋಬೇಡಿ. ನಾವ್ಯಾರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಮಕ್ಕಳಿಗೆ ಜನಾಂಗ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಹೊಸ ತಲೆಮಾರು ಈಗಾಗಲೇ ಕುಮಾರಸ್ವಾಮಿ ಅವ್ರದ್ದು, ದೇವೇಗೌಡರದ್ದು ಈ ಜನಾಂಗದಲ್ಲಿ ಹಳೆ ಜನ ಬೇಸತ್ತೋಗ್ಯಾರ. ಆಮೇಲೆ ಈ ಜನಾಂಗವನ್ನು ತುಳಿದಿರ್ತಕ್ಕಂಥವ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಬಿಟ್ಟರೆ ಬೇರೆ ಯಾರು ಅಲ್ಲ. ಒಕ್ಕಲಿಗರ ತುಳಿದವರೇ ಬಿಟ್ಟು ಯಾಕೇನು ಆಗಿಲ್ಲ. ಆದ್ರಿಂದ ಕುಮಾರಸ್ವಾಮಿ ಅವರಿಂದ ಬಾಲಿಶವಾಗಿರ್ತಕ್ಕಂಥ ಹೇಳಿಕೆಗಳನ್ನೆಲ್ಲ ಬಿಟ್ಟು ಜವಾಬ್ದಾರಿಗಳನ್ನು ಇಟ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರು ನಾವು ಒತ್ತಡ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರೇ, ದೇವೇಗೌಡರು ಹಾಕಿದಂತ ಹಾದಿನಲ್ಲಿ ನೀವು ಹೋಗ್ಬೇಕು. ದೇವೇಗೌಡರು ಹೆಂಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ್ರು, ಪ್ರಧಾನಮಂತ್ರಿ ಆದ್ರು, ಇವತ್ತು ದೇವೇಗೌಡರ ಬಗ್ಗೆ ನಮಗೆಲ್ಲ ಗೌರವ ಇದೆ. ಆದ್ರೆ ನೀವಾಗಿಂತ ಕೀಳ್ಮಟ್ಟಕ್ಕೆ ಹೋಗ್ತಾ ಇದ್ದೀರಿ. ಇದೇ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜೇಗೌಡ, ಸಿಜೆ ಕುಮಾರ್, ವಕೀಲ ರಾಮೇಗೌಡ, ಚೀಣ್ಯ ಕರಿಗೌಡ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೇಮರಾಜ್, ಸೋಮಶೇಖರ್ ಸೇರಿದಂತೆ ನೂರಾರು ಶಿವರಾಮೇಗೌಡ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.